ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಪಾಪ ಯಾರೋ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಎಲ್ಲದೂ ಒಂದು ಜೀವ ಅಲ್ವಾ ಸ್ವಾಮಿ. ಶ್ರೀಹರಿ ಶ್ರೀಹರಿ. ಶಿವನೇ ಗುರುಭ್ಯೋ ನಮೋ ನಮಃ. ಪಾಪ ಯಾಕಪ್ಪ ತಂದೆ ಇಲ್ಲೇ ಬಂದು ಸೇರಿಕೊಂಡಿದ್ಯಾ? ಶಿವನೇ ಶಂಭುಲಿಂಗ ಸ್ವಾಮಿ. ಶಿವನೇ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ. ಮಗುವಾಗಿ ಜನಿಸು ತಂದೆ. ದಯವಿಟ್ಟು ಹೈವೇದಲ್ಲಿ ಹೋಗುವಾಗ ಯಾರೇ ಆಗಲಿ ಸ್ವಲ್ಪ ನಿಧಾನವಾಗಿ ಹೋದರೆ ತುಂಬ ಒಳ್ಳೆಯದು. ಯಾಕಂದರೆ ಅದಕ್ಕೂ ಜೀವ ಅಲ್ವಾ, ಇದರದ್ದು ಆದಂಥ ಒಂದು ಮಗು ಅನ್ನೋದಿರುತ್ತೆ. ಅದಕ್ಕೂ ಒಂದು ಸಂಸಾರ ಅಂದರೆ ನನ್ನ ಮಕ್ಕಳಿದ್ದಾರೆ ಅಂತ ಊಟಕ್ಕೋಸ್ಕರ ಹೊರಗಡೆ ಬಂದಿರುತ್ತೆ. ಅಂಥ ಸಂದರ್ಭದಲ್ಲಿ ಈ ಥರ ಘಟನೆ ನಡೆದಿರುತ್ತೆ. ನಿಧಾನವಾಗಿ ಚಲಿಸಿ. ದಯವಿಟ್ಟು ಎಲ್ಲ ಡ್ರೈವರ್ಗಳಿಗೂ ಹೇಳ್ಕೊಳ್ಳೋದು ಒಂದೇ, ನಿಧಾನವೇ ಅದ್ಭುತವಾದ ಪ್ರಯಾಣ. ಪಾಪ ಅಲ್ವಾ, ತುಂಬ ಬೇಜಾರಾಗುತ್ತೆ. ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ. ನನಗೆ ಅದನ್ನು ಮಣ್ಣು ಮಾಡುವುದಕ್ಕೂ ಇವಾಗ ಟೈಮ್ ಇರಲಿಲ್ಲ. ಅಲ್ಲಿ ಸುಮಾರು ಜನ ಕಾಯ್ತಾ ಇದ್ದಾರೆ. ರೋಡಲ್ಲಿ ಇರ್ತಕ್ಕಂಥದ್ದು ಸೈಡ್ಗೆ ಹಾಕಿದ್ದೀನಿ. ಇಲ್ಲಿ ಮಣ್ಣು ಮಾಡೋಕ್ಕೂ ಆಗಲಿಲ್ಲ. ಭಗವಂತ ನೋಡ್ತಾ ಇರ್ತಾರೆ. ಅದರ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅದು ಮಗುವಾಗಿ ಜನಿಸಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಧಾನವಾಗಿ ನಿಮ್ಮ ವೆಹಿಕಲನ್ನು ಓಡಿಸಿ. ಮತ್ತು ಯಾಕಂದರೆ ಇವಾಗ ನೋಡಿ, ಅರ್ಜೆಂಟು ಫಾಸ್ಟಾಗಿ ಓಡಿಸೋದ್ರಿಂದ ಅದರ ಜೀವವನ್ನು ತೊಗೊಂಡು ಬರೋದಕ್ಕಾಗಲ್ಲ ಅಲ್ವಾ. ಆದರೂ ಎಲ್ಲದೂ ಜೀವನೇ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡುವಂಥವ್ರು ಯಾರೋ ಸುಮ್ಮನೆ ಆಗಬೇಡಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ಅದರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.